ವಿಕ್ರಾಂತ್, ನನ್ಗೆ ಯಾಕೋ ತುಂಬಾ ಆತಂಕ ಆಗ್ತಿದೆ ಕಣೋ. ಅಮ್ಮ, ಸರಿಯಾದ ಸಾಕ್ಷಿಗಳನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕು. ಈ ಕೇಸ್ನ ನಾನು ಗೆದ್ದೇ ಗೆಲ್ತೀನಿ. ಸತ್ಯ ಹೇಳೋರನ್ನ ಸಾಯಿಸ್ಬೋದು, ಆದ್ರೆ ಸತ್ಯನಲ್ಲ. ನೀವು ಧೈರ್ಯವಾಗಿರಿ. ಬರ್ತೀನಿ. ದೇವ್ರೆ, ಇನ್ನ ಆಶೀರ್ವಾದ ಇರ್ಲಿ. ಹೇಗಾದ್ರೂ ಮಾಡಿ ವಿಕ್ರಾಂತಿ ಕೇಸಿಂದ ಹೊರಗಡೆ ಬರೋ ತರ ಮಾಡು ತಂದೆ. ನನಗಷ್ಟೇ ಸಾಕು. ನೀವ್ ಯಾಕೆ ನಿಮ್ ಮಗಳ ಪ್ರೀತಿನ ಒಪ್ಲಿಲ್ಲ? ಒಪ್ಪಿದ್ರೆ ಅವರು ನಿಮ್ ಜೊತೆನೆ ಇರ್ತಿದ್ರಲ್ವಾ? ನಿಮ್ಗೆ ಮಗಳಿಲ್ಲ ಅನ್ನೋ ನೋವು ಇರ್ತಿರ್ಲಿಲ್ಲ. ನಾನ್ ಪ್ರೀತಿಗೆ ವಿರೋಧಿಯಲ್ಲ. ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಅಯ್ಯೋ, ಖಂಡಿತ ಇಲ್ಲ, ತಪ್ಪು ತಿಳಿದಿಲ್ಲ. ನನ್ನ ಪ್ರಶ್ನೆ ಅಷ್ಟೇ. ಅಂಗಡಿಯಲ್ಲಿ ನೇತಾಕೊಂಡಿರೋ ಬಟ್ಟೆ ಚಂದ ಕಾಣ್ತದ, ಆದ್ರ ಅದು ತೊಟ್ಕೊಂಡಿದ್ಮೇಲೆ ಚಂದ ಕಾಣೋದು ಮುಖ್ಯ ಅಲ್ವಾ ಮೇಡಮ್ ಅವರೇ? ಅಂದ್ರೆ ನಾವು ಹೆಜ್ಜೆ ಇಡೋ ಕಡೆ ಹೂವು ತಂತಾನೆ ಅರಳೋದಿಲ್ಲ. ಯಾರು ಹೂವನ್ನ ಅರಳಿಸೋದೂ ಇಲ್ಲ. ಕಲ್ಲು ಮುಳ್ಳು ಇದೆಲ್ಲ ದಾಟಬೇಕು. ನಾನು ಕಲ್ಲು ಮುಳ್ಳಿನ ಮೇಲೆ ಹೆಜ್ಜೆ ಹಾಕಿ ಜೀವನದ ಬಂಡೆನ ಎದುರಾಕೊಂಡಿದ್ದೀನಿ. ಅನುಭವ ದೊಡ್ಡದು. ಹೆಣ್ಣಿಗೆ ಜೀವನದಲ್ಲಿ ಏನ್ ಮುಖ್ಯ ಗೊತ್ತದ? ಜೀವನದಲ್ಲಿ ಪ್ರವೇಶ ಆಗೋ ಗಂಡು. ಆ ಗಂಡು ದೇವ್ರಾಗದೇ ಇದ್ರೂ ಪರವಾಗಿಲ್ಲ, ಶುದ್ಧ ಮನಸ್ಸಿನ ಭಕ್ತನಾಗಿದ್ರೆ ಸಾಕ. ಬದುಕು ದೇವಸ್ಥಾನ ಆಗ್ತದ.